ರಷ್ಯಾದಿಂದ ಭಾರತಕ್ಕೆ ಮತ್ತೊಂದು ಕೊಡುಗೆ ಸಿಗ್ತಾ ಇದೆ. S-400 ಆಯಿತು, ಇದೀಗ S-500 ಉತ್ಪಾದನೆ ಆಗುತ್ತೆ. ಪಾಕ್ ದಾಳಿ ಸಮರ್ಥವಾಗಿ ಎದುರಿಸಿತ್ತು S-400 ಏರ್ ಸಿಸ್ಟಮು. ಈಗ S-400ಗಿಂತ ಹೆಚ್ಚು ಸಾಮರ್ಥ್ಯವನ್ನು ಹೊಂದಿದೆ ಈ S-500. ಅದರದ ಮುಂದುವರೆದ ಭಾಗ ಇದು. ಫೈಟರ್ ಜೆಟ್ಟು, ಕ್ರೂಸ್ ಮಿಸೈಲು, ಹೈಪರ್ಸಾನಿಕ್ ಮಿಸೈಲು ಹಾಗೆ ಭೂ ಆಕಾಶ ಎರಡೂ ಕಡೆ ದಾಳಿ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಕ್ಷಣಾರ್ಧದಲ್ಲೇ ಎದುರಾಳಿಗಳ ಮಿಸೈಲ್ಗಳನ್ನು ಹೊಡೆದುರುಳಿಸುತ್ತೆ ಇದು. 2021ರಲ್ಲಿ ರಷ್ಯಾ ಸೇನೆ ಸೇರ್ಪಡೆಗೊಂಡಿದೆ ಈ S-500. ಭಾರತದ ಗಡಿ ರಾಜ್ಯಗಳು, ತೀರ ಪ್ರದೇಶಗಳಿಗೆ ರಕ್ಷಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಪಂಜಾಬ್, ರಾಜಸ್ಥಾನ, ಈಶಾನ್ಯ ರಾಜ್ಯಗಳು ಹಾಗೆ ಲಡಾಖು, ಅರುಣಾಚಲ ಪ್ರದೇಶ, ಮುಂಬೈ, ಚೆನ್ನೈ, ವೈಜಾಗ್ ರಕ್ಷಣೆಗೆ ಬಲ ಕೊಡುತ್ತೆ ಇದು. ಏಕಕಾಲದಲ್ಲಿ 10 ಟಾರ್ಗೆಟ್ ಮಾಡುತ್ತೆ ಇದು. ಅಂದರೆ 10 ಮಿಸೈಲ್ಗಳನ್ನು ಏಕಕಾಲಕ್ಕೆ ಹೊಡೆದುರುಳಿಸುವಂತಹ ತಾಕತ್ತು S-500ಗಿದೆ. ರಷ್ಯಾ ಹೇಳಿದೆ ಈಗ ಭಾರತಕ್ಕೆ ನಾವು ಕೊಡ್ತೀವಿ ಅಂಥೇಳಿ. ಈ ಹಿಂದೆಯೇ ಪ್ರಯತ್ನಗಳಾಗಿತ್ತು ಇದನ್ನು ಖರೀದಿ ಮಾಡಬೇಕು ಅಂಥೇಳಿ. 2021ರಲ್ಲೂ ಕೂಡ ಮಾತುಕತೆಗಳು ನಡೀತಾ ಇತ್ತು. ಆದರೆ ಈಗ S-400 ಏನಿದೆ ರಷ್ಯಾ ನಿರ್ಮಿತ ಆ ಒಂದು ಏರ್ ಸಿಸ್ಟಮು ಅದು ಒಳ್ಳೆ ವರ್ಕ್ ಕೊಟ್ಟಿರೋದ್ರಿಂದಾಗಿ, ಪಾಕಿಸ್ತಾನದ ಹೆಡೆಮುರಿ ಕಟ್ಟಿರೋದ್ರಿಂದಾಗಿ ಈಗ ಮತ್ತಷ್ಟು ರಷ್ಯಾ ಕೂಡ ಭಾರತಕ್ಕೆ ಬೆಂಬಲವಾಗಿ ನಿಲ್ತಾ ಇದೆ. ಹಾಗಾಗಿಯೇ ಆದಷ್ಟು ಶೀಘ್ರದಲ್ಲೇ S-500 ನಮ್ಮ ಭಾರತದ ಸೇನೆಗೆ ಸೇರ್ಪಡೆಯಾಗುತ್ತೆ. ಖಂಡಿತ ಆನೆ ಬಲ ಬಂದಂತಾಗುತ್ತೆ. ಸುಮಾರು 600 ಕಿಲೋಮೀಟರ್ ದೂರದಕ್ಕೆ ಹೋಗಿ ಇದು ದಾಳಿ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿದೆ.